ನಿಖಿಲ್ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಫುಲ್ ಕರೆಂಟ್ ಇರಬೇಕಂತೆ. ಮಂಡ್ಯ ಜಿಲ್ಲೆಯಲ್ಲಿ ನಿರಂತರ ವಿದ್ಯುತ್ ಪೂರೈಕೆ ಮಾಡುವಂತೆ ಸಿಎಂ ಕಟ್ಟಪ್ಪಣೆಯನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಚೆಸ್ಕಾಂಗೆ ಪತ್ರ ಬರೆದಿದ್ದಾರೆ ಮಂಡ್ಯ ಎಸ್ಪಿ. ಪುತ್ರ ನಿಖಿಲ್ ನಾಮಿನೇಷನ್ಗೆ ಯಾವುದೇ ವಿಘ್ನ ಆಗದಿರಲು ಸಿಎಂ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಸುಮಲತಾ ಅವರು ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಎಷ್ಟು ಜನ ಸೇರಿದ್ರು ಅದಕ್ಕಿಂತ ಹೆಚ್ಚು ಜನರನ್ನ ಸೇರಿಸ್ತಾ ಇದ್ದಾರೆ. ಘಟಾನುಘಟಿ ನಾಯಕರೆಲ್ಲರೂ ಕೂಡ ಇವತ್ತಿನ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಸೇರಿರ್ತಾರೆ. ಅದೆಲ್ಲವನ್ನೂ ಕೂಡ ಮಂಡ್ಯ ಜಿಲ್ಲೆಯ ಜನ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಇವತ್ತು ಕರೆಂಟ್ ಕಟ್ ಮಾಡಬಾರದು, ನಿರಂತರವಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳೇ ಕಟ್ಟಪ್ಪಣೆ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಚೆಸ್ಕಾಂಗೆ ಪತ್ರ ಬರೆದಿದ್ದಾರೆ ಎಸ್ಪಿ. ಇವತ್ತು ಸಂಪೂರ್ಣವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಪವರ್ ಸಪ್ಲೈ ಇರಬೇಕು ಅಂತಂದ್ಬಿಟ್ಟು ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಯಾವುದೇ ವಿಘ್ನಗಳು ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಮುಖ್ಯಮಂತ್ರಿಗಳು. ಸುಮಲತಾ ಅಂಬರೀಶ್ ಅವರು ನಾಮಪತ್ರ ಫೈಲ್ ಮಾಡಬೇಕಾದ ದಿವಸ ನಮಗೆ ಕೆಲವು ಕರೆಗಳು ಬಂದಿತ್ತು ಮಂಡ್ಯ ಭಾಗದಿಂದ. ಸರ್ ನಮ್ಮಲ್ಲಿ ಪವರ್ ಕಟ್ ಆಗಿದೆ, ಸರ್ ನಮ್ಮಲ್ಲಿ ಕೇಬಲ್ ಕಟ್ ಆಗಿದೆ ಅಂತ. ಅದು ಯಾರು ಮಾಡಿದ್ರೋ ಯಾವ ಕಾರಣಕ್ಕೆ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ ಸಾಕಷ್ಟು ಮುಂಜಾಗ್ರತೆಯನ್ನು ತಗೊಂಡ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲೂ ಕೂಡ ಪವರ್ ಕಟ್ ಆಗಬಾರ್ದು. ಸೊ ಆ ಉದ್ದೇಶದಿಂದ ಇವತ್ತು ಸಿಎಂ ಕಟ್ಟಪ್ಪಣೆಯ ಹಿನ್ನೆಲೆಯಲ್ಲಿ ನಿರಂತರ ವಿದ್ಯುತ್ ಪೂರೈಕೆ ಆಗುತ್ತೆ ಇವತ್ತು ಮಂಡ್ಯ ಜಿಲ್ಲೆಗೆ. ಸೊ ಇವತ್ತು ಶುಭ ಸೋಮವಾರ ಬೇರೆ, ನಾಮಿನೇಷನ್ ಹಬ್ಬ. ನಿಖಿಲ್ ನಾಮಪತ್ರ ಸಲ್ಲಿಕೆಗೂ ಮುನ್ನ ದೇವಿ ಚಾಮುಂಡಿಗೆ ಮೊರೆ ಹೋಗಿದ್ದಾರೆ. ಆ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಕುಟುಂಬ ಸಮೇತರಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದರು. ಸಿಎಂ ಕುಟುಂಬದಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಸಿಎಂ HDK, ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ, ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿಂದ ನೇರವಾಗಿ ಮಂಡ್ಯಕ್ಕೆ ತೆರಳುತ್ತಾರೆ. ಮಂಡ್ಯದ ಕಾಳಿಕಾಂಬಾ ದೇವಾಲಯಕ್ಕೆ ಆಗಮಿಸಿ ನಿಖಿಲ್ ಅಲ್ಲಿ ಮತ್ತೊಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಬಳಿಕ ಕಾಳಿಕಾಂಬಾ ದೇಗುಲದಿಂದ DC ಕಚೇರಿಯವರೆಗೆ ಮೆರವಣಿಗೆಯನ್ನು ನಡೆಸ್ತಾರೆ. ಮಂಡ್ಯ ಒಂದರಲ್ಲೇ ಅಲ್ಲ, ಹಲವಾರು ಕಡೆ ಇರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಇವತ್ತು ತುಮಕೂರಿನಲ್ಲಿ ದೇವೇಗೌಡರ ವಿರುದ್ಧವೇ ಅಧಿಕೃತ ಹಾಲಿ ಅಭ್ಯರ್ಥಿ ಲೋಕಸಭಾ ಸದಸ್ಯರಾಗಿದ್ದಂಥ ಮುದ್ದಹನುಮೇಗೌಡರು ಚುನಾವಣೆ ನಿಂತಿಲ್ವೇ, ಅವರು ಅರ್ಜಿ ಆಗ್ತಾ ಇದ್ದಾರೆ. ಇದೆಲ್ಲ ಸಹಜ. ಚುನಾವಣೆಗಳು ಬಂದಾಗ ಪರ ಇರ್ತಕ್ಕಂಥದ್ದು ವಿರೋಧ ಮಾಡತಕ್ಕಂಥದ್ದು ಸಹಜ ಇದೆ. ಆದರೆ ನಮ್ಮ ಮೂಲ ಉದ್ದೇಶ ಈ ಮೈತ್ರಿ ಸರ್ಕಾರದಲ್ಲಿ ಎರಡೂ ಪಕ್ಷಗಳು ಮೈತ್ರಿಯ ಒಂದು ಹಿನ್ನೆಲೆ ಒಳಗೆ ಹೋರಾಟ ಏನು ಮಾಡ್ತಾ ಇದ್ದೇವೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ 20 ಅಭ್ಯರ್ಥಿಗಳು 21 ಈಗ ಇನ್ನೊಂದು ಸ್ಥಾನವನ್ನು ಅವರಿಗೆ ಬಿಟ್ಕೊಟ್ಟಿದ್ದೇವೆ. ನಾವು ದೇವೇಗೌಡರೇ ನಿಲ್ಲಬೇಕು ಅಂತ ಏನು ಹಠ ಮಾಡ್ತಕ್ಕಂಥದ್ದು ಏನು ನಡೀತು, ದೇವೇಗೌಡರು 2 ಕಡೆ ಈ ವಯಸ್ಸಿನಲ್ಲಿ ನಿಲ್ತಕ್ಕಂಥ ಸೂಕ್ತ ಅಲ್ಲ ಅಂತಲೇ ಅಂತಿಮವಾಗಿ ತುಮಕೂರಿನಲ್ಲಿ ಅವರು ನಿಲ್ಲಿಸಲೇಬೇಕು ಅಂತ ಅಲ್ಲಿ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಬೆಂಗಳೂರು ನಾರ್ತ್ನಲ್ಲಿ ಕಾಂಗ್ರೆಸ್ನವರು ಇನ್ನೂ ಒಂದು ಸೀಟ್ ನೀವೇ ಅಭ್ಯರ್ಥಿಗಳನ್ನ ಹಾಕಬಹುದು ಅಂತೇಳಿ ಅವರಿಗೆ ಬಿಟ್ಕೊಡ್ತಾರೆ. ಸುಮಲತಾ ಅವರು ಒಂದು ಸವಾಲು ಹಾಕಿದ್ದಾರೆ. 2 ದಿನಗಳ ಕಾಲ, ಕೇವಲ 2 ದಿನಗಳ ಕಾಲ ಅಂಬರೀಶ್ ಮತ್ತೆ ನಮ್ಮ ಕುಟುಂಬದವರ ಹೆಸರನ್ನ ಬಳಸುತ್ತೆ. ಅವರು ತಮ್ಮ ಅಭ್ಯರ್ಥಿ ಏನಿದ್ರೆ ಅವರು ನಾನು ಅಂಬರೀಶ್ ಹೆಸರನ್ನ ಚುನಾವಣೆಯಲ್ಲಿ ಎಂದೂ ಉಪಯೋಗ ಮಾಡಿಲ್ಲ. ಅಂಬರೀಶ್ ಬದುಕಿದ್ದಾಗ ಅವ್ರು ಯಾವ ರೀತಿ ನೋಡ್ಕೊಂಡಿದ್ದಾರೆ, ನಾನು ಯಾವ ರೀತಿ ನೋಡ್ಕೊಂಡಿದ್ದೇನೆ ನನಗೆ ಗೊತ್ತಿದೆ. ಅಂಬರೀಶ್ ಅವ್ರ ಹೆಸರನ್ನ ನಾನು ದುರುಪಯೋಗ ಪಡಿಸ್ಕೊಂಡು ಚುನಾವಣೆ ನಡೆಸ್ಲಿಕ್ಕೆ ಬಂದಿಲ್ಲ. ನಾನು ಮೊನ್ನೆನೂ ಹೇಳಿದ್ದೇನೆ, ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ, ಅಂಬರೀಷ್ನ ಒಬ್ಬ ಸ್ನೇಹಿತನಾಗಿ ನಾನು ಕೊನೆಯ ಅಂತ್ಯಕ್ರಿಯೆಯಲ್ಲಿ ಏನು ಗೌರವ ಸಲ್ಲಿಸಬೇಕು ಸಲ್ಲಿಸಾಗಿದೆ, ಅಲ್ಲಿಗೆ ಮುಗೀತು. ಅಂಬರೀಷ್ ಹೆಸರನ್ನ ಉಪಯೋಗ ಮಾಡ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಚುನಾವಣೆ ನಡೆಸ್ಕೊಳ್ಳೋಕೆ ಹೊರಟಿರ್ತಕ್ಕಂಥದ್ದು ಅವರು ಹೊರಟಿರ್ತಕ್ಕಂಥದ್ದು. ನನಗೇನು ಅಂಬರೀಷ್ ಅವಶ್ಯಕತೆ ಇಲ್ಲ. ಅಲ್ಲಿ ಚುನಾವಣೆಯಲ್ಲಿ ಅಂಬರೀಷ್ ಹೆಸರಿನಲ್ಲಿ ಓಟ್ ಕೇಳಬೇಕಾದಂಥದ್ದು ದುಡಿಮೆ ಮಾಡಿದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ ಆ ರೈತ ಕುಟುಂಬಗಳು, ಹಲವಾರು ಕುಟುಂಬದ ಹೆಣ್ಣು ಮಕ್ಕಳು ಅನಾಥರಾದಾಗ ಪಾಪ ಈ ಅಮ್ಮ ಎಲ್ಲಿ ಬಂದಿದ್ರು. ಅವತ್ತು ಅನಾಥ ಕುಟುಂಬದ ಹೆಣ್ಣು ಮಕ್ಕಳಿಗೆ ಬದುಕಲಿಕ್ಕೆ ದಾರಿ ತೋರಿಸಿರ್ತಕ್ಕಂಥವ್ನು ಈ ಕುಮಾರಸ್ವಾಮಿ. ನನಗದರ ಅವಶ್ಯಕತೆ ಇಲ್ಲ. 2 ದಿವಸ ಅಲ್ಲ, 2 ಗಂಟೆ 2 ನಿಮಿಷ ಅಂಬರೀಷ್ ಹೆಸರನ್ನು ಹೇಳಲಿಕ್ಕೆ ತಯಾರಾಗಿಲ್ಲ. ಅವ್ರ ಹೆಸರಿನಲ್ಲಿ ಓಟ್ ಕೊಡಿ ಅಂತ ಹೇಳಿ ನಾನು ದುಡಿಮೆ ಮೇಲೆ ಓಟ್ ಕೊಡಿ ಅಂತ ಕೇಳ್ತೀನಿ ಹೊರತು ಅವ್ರಿಗೆ ಅಂಬರೀಷ್ ಹೆಸರೇ ಅವ್ರಿಗೆ ಇರ್ತಕ್ಕಂಥದ್ದು ಬಂಡವಾಳ. ಅಂಬರೀಷ್ ಹೆಸರು ಬಿಟ್ಟರೆ ಅವ್ರಿಗೇನು ಬಂಡವಾಳ ಇದೆ? ಯಾವ ಟೆನ್ಷನ್ ಬಿಜೆಪಿಯವರು ಬೆಂಬಲ ಕೊಟ್ಟಿರದೆ ನನಗಿನ್ನೂ ಅನುಕೂಲ ಆಗಿರ್ತಕ್ಕಂಥದ್ದಲ್ಲಿ ಮಂಡ್ಯದಲ್ಲಿ
ಯಾವ ರೀತಿ ಅಂತಂದ್ರೆ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಹೇಳ್ತೀನಂತೆ. ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸಿರೋ ಕಡೆ ರೈತರಿಗಿಂತ ಭಿನ್ನಮತ ಜಾಸ್ತಿ ಆಗಿದೆ. ಯಾಕೆ ಅಂತೇಳಿ ಸಮನ್ವಯದ ಕೊರತೆ ಎದ್ದು ಕಾಣಿಸ್ತಾ ನನಗೆ ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. JDS ಪಕ್ಷದ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು, ಒಂದು ಕುತಂತ್ರದ ರಾಜಕೀಯ ನಡೀತಾ ಇರತಕ್ಕಂಥದ್ದು ಮಂಡ್ಯ, ಹಾಸನ ಮತ್ತು ತುಮಕೂರು ನಗರದಲ್ಲಷ್ಟೇ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಅದು ಹೊರತುಪಡಿಸಿ ಇನ್ನೆಲ್ಲೂ ಯಾವುದೇ ಸಮಸ್ಯೆಗಳಿಲ್ಲ. ಅದು ದೇವೇಗೌಡರ ಕುಟುಂಬದ ಗುರಿ. ದೇವೇಗೌಡರ ಕುಟುಂಬವನ್ನ ನಿರಂತರವಾಗಿ ಕಳೆದ 50 ವರ್ಷಗಳಿಂದ ಸರ್ವನಾಶ ಮಾಡಬೇಕು ಅಂತ ಏನು ಒಂದು ವರ್ಗ ಹೊರಟು ಯಶಸ್ಸನ್ನು ಇಲ್ಲಿವರೆಗೆ ಏನು ಕಂಡಿಲ್ಲ. ಈಗಲೂ ಅದೇ ವರ್ಗ ಹೊರಟಿರ್ತಕ್ಕಂಥದ್ದು. ಎಲ್ಲಾ ಪಕ್ಷದಲ್ಲೂ ಇರ್ತಾರೆ. ಮೋದಿ ಅವರು ಕರ್ನಾಟಕದಲ್ಲಿ ನಿಂತ್ಕೋಬೇಕು ಅನ್ನೋದನ್ನು ಸಂತೋಷ. ಅಟ್ಲೀಸ್ಟ್ ಇಲ್ಲಾದ್ರೂ ಬಂದು ನಿಂತ್ಕೊಂಡು ನಮ್ಮ ಜನತೆಯ ಸಮಸ್ಯೆಗಳು ಸ್ವಲ್ಪ ಅರಿವಾದರೆ ಅದಕ್ಕಿಂತ ದೊಡ್ಡದೇನಿದೆ ನನಗೆ. ಮೋದಿಯವರಿಗೆ ನಿಂತ್ಕೊಂಡು ನಮ್ಮ ಕರ್ನಾಟಕದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಜ್ಞಾನೋದಯ ಆಗೋದಾದ್ರೆ ಇಲ್ಲಿ ಬಂದು ನಿಂತ್ಕೊಂಡು ಸ್ವಾಗತ ಕೋರ್ತೀನಿ. ಈಗ ಮೈತ್ರಿ ಧರ್ಮ ಬರೀ ಮಾತಿನಲ್ಲಿ ಮಾತ್ರ ಪಾಲನೆ ಆಗ್ತಾ ಇದೆಯಾ ಹೇಗೆ ಸರ್ ಈ ಚುನಾವಣೆಯಲ್ಲಿ? ನಮ್ಮ ಪಕ್ಷದ ವತಿಯಿಂದ ಮೈತ್ರಿ ಧರ್ಮವನ್ನ ಪ್ರಾಮಾಣಿಕವಾಗಿ ಪಾಲನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ದೋಖ ಇಲ್ಲ. ಬೇರೆ ಪಕ್ಷಗಳ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಎಲ್ಲ ಕಡೆ ಹೋಗ್ತೇನೆ ಅಂತ ಹೇಳ್ತೇನೆ. ಅದು ಅವ್ರಿಗೆ ಸೇರಿದ್ದಂಥದ್ದು. ನಾನು ಅವ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೇನೆ. ಎಲ್ಲ ಒಟ್ಟಾಗಿ ಹೋಗೋಣ. ದೇವೇಗೌಡರು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು, ದೇವೇಗೌಡರು, ನಾನು ಜಂಟಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಬೆಂಗಳೂರಿನಲ್ಲಿ ಮಾತನಾಡಿದ್ದೇವೆ. ಅದರಿಂದ ಎಲ್ಲ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥದ್ದೇ ಎರಡು ಪಕ್ಷಗಳ ನಾಯಕರ ತೀರ್ಮಾನ. ಸರ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಅಂತ ಆದ್ಮೇಲೆ ಎಲ್ಲ ಒಂದ್ ಕಡೆ ಉಸ್ತುವಾರಿ ಸಚಿವರು ಜಿ ಟಿ ದೇವೇಗೌಡರು ಪ್ರಚಾರದಿಂದ ಮತ್ತೆ ಲೋಕಸಭಾ ಕ್ಷೇತ್ರ ಚುನಾವಣೆ ದೇವೇಗೌಡರು ಬೇರೆ ಕಾರ್ಯಕ್ರಮದ ಮೇಲೆ ಹೊರ ಹೋಗಿದ್ದಾರೆ. ಅವರು ನಗರದಲ್ಲಿ ಇಲ್ಲ ಅಂತಕ್ಕಂಥ ಗೊತ್ತಿದೆ ನನಗೆ. ಆದರೆ ಇದು ಯಾವುದೋ ಸಮಸ್ಯೆಗಳೇನಿಲ್ಲ, ಅದೆಲ್ಲ ಸರಿಪಡಿಸೋಣ. ಥ್ಯಾಂಕ್ ಯು. ಓಕೆ, ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಾತುಗಳನ್ನ ಕೇಳ್ತಾ ಇದ್ರಿ. ಜನಗಳ ಬೆಂಬಲ ಇದೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿದೆ. ಈಗಾಗಲೇ ಹಲವಾರು ತಾಲೂಕುಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಹಲವಾರು ಗ್ರಾಮಗಳಿಗೆ ಇವತ್ತೇನು ನಾನು ಪ್ರಚಾರದ ವೇಳೆ ಏನು ಸೂಚಿಸ್ತಾ ಇದ್ದೀನಿ, ಪ್ರತಿಯೊಂದು ಕಡೆನೂ ಜನಗಳು ಸ್ಪಂದಿಸ್ತಾ ಇರುವಂತ ಒಂದು ರೀತಿ, ಓವರಾಲ್ ಆಗಿ ವಾತಾವರಣ ನೋಡಿದ್ರೆ ನನ್ನ ಪರವಾಗಿ ಜನ ನಿಲ್ತಾರೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ. ಅವರು ಸಿನಿಮಾ ಪಡೆಯನ್ನು ಕಟ್ಕೊಂಡೇ ಗೆಲ್ಲಬೇಕು ಅನ್ನುವಂತ ಆಟಕ್ಕೆ ಬಿದ್ದಂಗೆ ಕಾಣ್ತಾ ಇದ್ದಾರೆ ಸುಮಲತಾ ಅವರು. ಅದು ಅವರ ವೈಯಕ್ತಿಕ ನಿರ್ಧಾರ. ಅದ್ರ ಬಗ್ಗೆ ನಾ ಏನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ಒಳ್ಳೇದಾಗಿ ಏನ್ ಬರ್ತಾ ಬರ್ತಾ ಸ್ಮಾರ್ಟ್ ಆಗ್ತೀನಿ ಮಾತಲ್ಲಿ ಆಗಬಾರ್ದ ಸರ್? ಎಲ್ಲ ಕೇಳ್ತಾ ಇದೀವಿ, ಯಾಕಂದ್ರೆ ಬಹಳ ನಾಜೂಕಾಗಿ ಮಾತಾಡೋದು ಕಲ್ತಿದೀವಿ ಅಂತ. ಕಲಿಸ್ತಾ ಇದೆಯಾ ಮಂಡ್ಯ? ಇನ್ನು ನಿಮ್ ಕೈಗೆ ಸಿಗಾಕೊಳ್ಳಿ. ಸರ್, ಓಕೆ, ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾ ಇದ್ರು. ಹೌದು, ನಿಜ, ಇತ್ತೀಚಿನ ದಿನಗಳಲ್ಲಿ ನಿಖಿಲ್ ಅವರ ಮಾತಿನಲ್ಲಿ ಒಂದು ರೀತಿ ಗಂಭೀರತೆ ಬಂದಿದೆ. ಏಕೆಂದರೆ ಮೊದಲು ಮಾತನಾಡ್ತಾ ಇದ್ದದ್ದಕ್ಕೂ ಈಗ ಒಂದು ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾತನಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಆಡುವಂತಹ ಒಂದು ಸಣ್ಣ ತಪ್ಪು ಅಥವಾ ಒಂದು ಸಣ್ಣ ತಪ್ಪಿನ ಮಾತು ಭಾರಿ ದಂಡವನ್ನು ತೆರಬೇಕಾಗುತ್ತೆ. ಹಾಗಾಗಿನೇ ಅವರು ಕೂಡ ಬಹಳ ನಾಜೂಕಾಗಿ, ಬಹಳ ಗಂಭೀರವಾಗಿ ಏನು ಮಾತನಾಡಬೇಕು ಅಳೆದು ತೂಗಿ ಮಾತನಾಡ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ರು, ದೇವೇಗೌಡರ ಕುಟುಂಬವನ್ನು ಕಳೆದ 50 ವರ್ಷಗಳಿಂದ ಮುಗಿಸೋದಕ್ಕೆ ಅಂತ ಏನು ಸಂಚು ರೂಪಿಸ್ತಾ ಇದ್ದಾರೆ, ಅವರೇ ಇವಾಗ ನಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅವರು ಎಲ್ಲ ಪಕ್ಷದಲ್ಲೂ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಸರ್, ಈಗ ನಿಖಿಲ್ ಅವರ ನಾಮಪತ್ರ ಸಲ್ಲಿಸಕ್ಕೆ ಹೋಗ್ತಾ ಇದ್ರಿ, ಹೇಗಿದೆ ವಾತಾವರಣ ಸರ್? ವಾತಾವರಣ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಜಿಲ್ಲೆಯ ಜನತೆ ನಿಖಿಲ್ ಅವರ ಪರವಾಗಿದ್ದಾರೆ. ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ಅಭಿಮಾನದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂಬರೀಶ್ ಅವರ ಹೆಸರಲ್ಲಿ ರಾಜಕಾರಣ ಜೋರಾಗಿ ಕಾಣ್ತಾ ಇದೆ. ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ದುಡಿಮೆ ಮಾಡಿದ್ದೇನೆ. ಜಿಲ್ಲೆಯ ಜನತೆಗೂ ನಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ. ಇವತ್ತು ಸನ್ಮಾನ್ಯ ದೇವೇಗೌಡರ ಹೆಸರಿನಲ್ಲಿ, ಜನತಾಳದ ಹೆಸರಿನಲ್ಲಿ ಅಲ್ಲಿಯ ಜನತೆ ಈ ಒಂದು ಪಕ್ಷವನ್ನೇನು ಬೆಂಬಲಿಸ್ಕೊಂಡ್ ಬಂದಿದ್ದಾರೆ. ಇವತ್ತು ಅವರ ಕುಟುಂಬದ ಕುಡಿ ಇದು ನಿಖಿಲ್ ಕುಮಾರಸ್ವಾಮಿ. ಅವರನ್ನ ಬೆಂಬಲಿಸ್ತಕ್ಕಂಥದ್ರಲ್ಲಿ ನನಗೆ ಯಾವುದೇ ರೀತಿ ಸಂಶಯಗಳಿಲ್ಲ. ಸಿನಿಮಾ ವರ್ಸಸ್ JDS ಇಲ್ಲ, ಅದು ಒಂದು ರೀತಿ ಹಾಗೇ ಇದೆ ಮೇಲ್ನೋಟಕ್ಕೆ. ಚಿತ್ರರಂಗದ ಕೆಲವು ನಟರು
ಮತ್ತು JDS ಪಕ್ಷದ ವಿರುದ್ಧ ಹೋರಾಟ. ಯಾರೋ ಮನೆ ಮೇಲೆ ಕಲ್ಲು ಬಿದ್ರೆ ಅದು JDS ನೋಡೋಣ ಅನ್ನುವಂತ ನಮಗೇನು ಸಂಬಂಧ? ನಮ್ಮ ಸಂಸ್ಕೃತಿ ಕಲ್ಲಿ ಎಸೆಯತಕ್ಕಂಥ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿ ನಾಡಿನ ಜನತೆಯ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಇದು ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರ ಮಾತು. ನಮಗೆ ಇದು ಒಂದು ರೀತಿ ಒಂದು ಹಂತದಲ್ಲಿ ಕುಮಾರಸ್ವಾಮಿ ಅಂದ್ರೆ JDS ವರ್ಸಸ್ ಚಿತ್ರರಂಗ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ರು ಕೂಡ ನಮಗೆ ಯಾರ ಅವಶ್ಯಕತೆನೂ ಇಲ್ಲ, ನನ್ನ ದುಡಿಮೆಯ ಫಲವಾಗಿ ನಾನು ಓಟನ್ನು ಕೇಳ್ತಾ ಇದ್ದೇನೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಸೊ ಪಬ್ಲಿಕ್ ಟಿವಿ ಜೊತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ, ಇಡೀ ಜಿಲ್ಲೆಯಲ್ಲಿ ನಮ್ಮ ಪರವಾದಂತಹ ಅಲೆ ಇದೆ, ನನ್ನ ದುಡಿಮೆಗೆ ಫಲವನ್ನ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ದೇವೇಗೌಡರ ಕುಟುಂಬದವರು ಮಂಡ್ಯ ಜಿಲ್ಲೆ ಜೊತೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಮತ್ತೆ ನಾನು ಮುಖ್ಯಮಂತ್ರಿ ಆದ ಬಳಿಕ ಮತ್ತು ಅದಕ್ಕೂ ಮುನ್ನ ಏನೆಲ್ಲ ಸೇವೆ ಸಲ್ಲಿಸಿದ್ದೀನಿ ಅದಕ್ಕೆ ಫಲವನ್ನ ಕೊಡಿ ಅಂತ ಮಂಡ್ಯದಲ್ಲಿ ಕೇಳ್ತಾ ಇದ್ದೀನಿ. ಗೆಲುವು ನಮ್ಮದೇ ಅಂತಕ್ಕಂಥ ವಿಶ್ವಾಸದಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಈಗ ತಾವು ನೋಡ್ತಾ ಇರತಕ್ಕಂಥದ್ದು JDSನ ಚುನಾವಣಾ ರಥ. ಇದಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಈ ರಥದ ಸುತ್ತಲೂ ಕೂಡ JDS ಸರ್ಕಾರ ಅಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ನಂತರ ಮಾಡಿರ್ತಕ್ಕಂಥ ಸಾಧನೆಗಳು ಏನೇನು ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಆಗಿ ನಮೂದು ಮಾಡಲಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಈ ರಥ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿತ್ತು. ಈ ಬಾರಿ ಲೋಕಸಭಾ ಚುನಾವಣೆಗೆ ಕೂಡ ಸಂಚಾರವನ್ನು ಮಾಡುತ್ತೆ. ಮುಖ್ಯಮಂತ್ರಿಗಳಿಗೆ ಸ್ಥಳದಲ್ಲಿಯೇ ರೆಸ್ಟ್ ತಗೊಳ್ಳುವಂತಹ ಅನುಕೂಲತೆಗಳು ಕೂಡ ಇರಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾಗಿ ಡಿಸೈನ್ ಮಾಡಲಾಗಿರ್ತಕ್ಕಂಥ ಒಂದು ವೆಹಿಕಲ್ ಇದು.